ನೀವೇ ಬ್ರಹ್ಮ ಅಂತ, ಚತುರ್ಮುಖ ಬ್ರಹ್ಮ ಅಂತ ಆ ಭಾವದಲ್ಲೇ ಇರಬೇಕು ಆವಾಗಲೂ. ಅದೇ ಥರ ವಿಷ್ಣು ಭಾವ, ಅದೇ ಥರ ಶಿವಭಾವ, ಅದೇ ಥರ ದೇವಿ ಭಾವ. ನಾನು ನಿಮ್ಮನ್ನು ಕೇಳ್ತಾ ಇದ್ದೆ, ಧ್ಯಾನ ಹೇಳಿದ್ವಲ್ಲ, ಅದೇ ಯಾವ ಥರ ಮಾಡಬೇಕು. ಈಗ ನಮ್ಮ ಅಹಂಕಾರ ಒಂದೇ ಮೇಯ್ನು, ಅದನ್ನು ಹೆಂಗೆ ಅದನ್ನು ಝೀರೋ ಮಾಡಿಕೊಂಡು ಆ ಪದ್ಧತಿ ಸಪ್ತರ್ಷಿ ಮಾರ್ಗ ಯಾವ ಥರ ಅಂತ ಹೇಳ್ಕೊಟ್ಟಿದ್ದೀವಿ. ಅದನ್ನ ಪ್ರಕಾರ ಮಾಡಿದ್ರೆ ನಾವು ಅದು ಪರ್ಫೆಕ್ಟ್ ಧ್ಯಾನ. ನೀವು ಇನ್ನೊಂದು ಗುರುಗಳು ನಿಮಗೆ ಅಮರರು ನಿಮಗೆ ನೆಕ್ಸ್ಟು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ನಿಮ್ಮನ್ನು ಈ ಧ್ಯಾನಕ್ಕೆ ಅಥವಾ ಅವ್ರ ಜೊತೆ ನಿಮ್ಮನ್ನು ಕರೆದೊಯ್ದರು ಅಂತ ಹೇಳ್ಬಿಟ್ಟು ಫಸ್ಟ್ ಇವಾಗ ನಿಮ್ಮ ತಲೆ ಮೇಲೆ ಕೈ ಇಟ್ಟು ಒಂದು ಜಾಗೃತಿ ಮಾಡಿದ್ರು, ದೀಕ್ಷೆ ಕೊಟ್ಟರು. ಅಲ್ಲಿಂದ ಹೆಂಗೆ ಶುರುವಾಯಿತು, ಏನೇನೆಲ್ಲ ನಡೀತು? ಅದು ಬಂದು ಒಂದೊಂದು ಚಕ್ರಕ್ಕೆ ಒಂದೊಂದು ಟೈಮ್ ಇದೆ. ಫಾರ್ ಎಕ್ಸಾಂಪಲ್ ಮೂಲಾಧಾರ ಚಕ್ರಕ್ಕೆ 90 ದಿವಸ ಇದೆ, ನೆಕ್ಸ್ಟು ಸ್ವಾಧಿಷ್ಠಾನ ಚಕ್ರ 90 ದಿವಸ, ಆಮೇಲೆ ಮಣಿಪುರ ಚಕ್ರಕ್ಕೆ 90 ದಿವಸ, ಆಮೇಲೆ ಅನಾಥ ಚಕ್ರಕ್ಕೆ 6 ಮಂತ್ಸು, ಆಮೇಲೆ ವಿಶುದ್ಧ ಚಕ್ರಕ್ಕೆ 6 ತಿಂಗಳು, ಆಮೇಲೆ ಆಗ್ನಿ ಚಕ್ರಕ್ಕೆ 6 ತಿಂಗಳು. ಇದಾದಮೇಲೆ ಆಮೇಲೆ ಇಲ್ಲ ಸಮಾಧಿನಲ್ಲಿ ಫಸ್ಟ್ ಬಂದು ಭಾವ ಸಮಾಧಿ ಅಂತ ಇರ್ತದೆ. ಆ ಭಾವ ಸಮಾಧಿನಲ್ಲಿ ಬ್ರಹ್ಮಭಾವ ಅದು ಒಂದು 6 ತಿಂಗಳು. ಅದಾದಮೇಲೆ ನೆಕ್ಸ್ಟು ವಿಷ್ಣು ಭಾವ, ಅದು ಸೇಮ್ ಟೈಮು. ಅದಾದಮೇಲೆ ನೆಕ್ಸ್ಟು ಶಿವಭಾವ, ಅದಾದಮೇಲೆ ನೆಕ್ಸ್ಟು ದೇವಿ ಭಾವ. ಇದಾದಮೇಲೆ ಇದೆಲ್ಲ 6 ತಿಂಗಳು. ಅಂದರೆ ಆ್ಯಕ್ಚುಲಾಗಿ 5 ಇಯರ್ಸು, ಬಟ್ ಈಗ ಯಾರು ಕರೆಕ್ಟಾಗಿ ಮಾಡಲ್ಲ, ಎಷ್ಟೋ ಸರ್ತಿ ಮಿಸ್ ಮಾಡ್ತಾರೆ. ಅದು ಎಲ್ಲ ಅದಕ್ಕೆ ಈ ಥರ ಒಂದು ಲಾಂಗ್ ಗ್ಯಾಪ್ ಕೊಟ್ಟಿರೋದು. ಇದಾದಮೇಲೆ ಏನಾಗ್ತದೆ, ನೆಕ್ಸ್ಟ್ ಬಂದು ನಿರ್ವಿಕಲ್ಪ ಸವಿಕಲ್ಪ ಸಮಾಧಿ ಅಂತ ಬರ್ತದೆ. ಈ ಸಮಾಧಿ ನೀವು ಹೋಗಬೇಕಾದ್ರೆ ನಿಮ್ಮ ದೇಹದಲ್ಲಿ ಯಾವ ರೀತಿ ಅನುಭವ ಆಗ್ತಿತ್ತು, ಅಥವಾ ನಿಮಗೆ ಅದು ಏನು? ಇದು ಬಂದ್ಬಿಟ್ಟು ಸ್ಪಿರಿಚುವಲಿಸಮ್, ಆಧ್ಯಾತ್ಮಿಕ ಬಂದು ನಾವು ಹೇಳಿ ತಿಳ್ಕೊಳಕ್ಕಾಗಲ್ಲ. ಇದು ಈ ಥರ ಒಂದು ಪ್ರೊಸೀಜರು. ಇವಾಗ ಸ್ಕೂಲ್ಗೆ ಹೋಗ್ತೀವಿ, ನೀವು ಆ ಸ್ಕೂಲ್ ಹಿಂಗಿಂದ ಹೇಳ್ತಾರೆ, ನೀವು ಹೋಗಿ ಅಲ್ಲಿ ಕೂತ್ಕೊಂಡ್ಮೇಲೆ ಟೀಚರ್ ನಿಮಗೆ ಪಾಠ ಹೇಳ್ಕೊಡ್ತಾರೆ, ಆವಾಗಲೇ ನಿಮ್ಗೆ ಅರ್ಥ ಆಗೋದು. ನಾವು ಇವಾಗ ನಿಮ್ಗೆ ನಾನು ಹೇಳಿದ್ರೆ ನನ್ನ ಅನುಭವ ಹಿಂಗೆ ಆಯ್ತು ಅಂದರೆ ಅದು ಆಫ್ ನೋ ಯೂಸ್. ಅರ್ಥ ಆಯ್ತಾ? ನೀವು ಕೂತ್ಕೊಂಡು ಆ ಗುರು ಹತ್ರ ದೀಕ್ಷೆ ತಗೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಆವಾಗ ನಿಮಗೆ ಪರ್ಫೆಕ್ಟಾಗಿ 100% ಅರ್ಥ ಆಗ್ತದೆ. ಅದು ಇವಾಗ ಒಂದೊಂದು ಸ್ಟೇಜ್ನಲ್ಲಿ ಇವಾಗ ಮೂಲಾಧಾರ ಚಕ್ರ ಅದಕ್ಕೆ ಒಂದು ಅನುಭವ ಇರ್ತದೆ. ಆ ಅನುಭವ ಆದರೆ ಏನಾಗ್ತದೆ, ನಾವು ಕರೆಕ್ಟಾಗಿ ಮಾಡಿದ್ದೀವಿ ಅಂತ. ನೆಕ್ಸ್ಟ್ ಸ್ಟೇಜ್ ನಾನು ಹೋದರೆ ಅವ್ರು ಕೇಳ್ತಾರೆ, ಅವರು ನಮ್ಮ ಗುರುಗಳು ಏನು ಅನುಭವ ಆಯಿತು ಅಂತ ಕೇಳ್ತಾರೆ. ಈ ಥರ ಅಂದರೆ ಆಯಿತು, ನೆಕ್ಸ್ಟ್ ಸ್ಟೇಜ್ಗೆ ಹೋಗೋಣ ಅಂತಾರೆ. ಸೊ ಆ ಥರ ಅನುಭವ ನಿಮಗೆ ಅನುಭವ ಆದಮೇಲೆ ನಾವು ಮೇಲೆ ಹೋಗೋದು. ಇಲ್ಲ ಅಂದರೆ ಅವ್ರು ತಿರ್ಗಾ ಹೇಳ್ತಾರೆ, ಹೋಗಿ ಇನ್ನೂ ಒಂದು 3 ದಿವಸ ಮಾಡು ಅಂತಾರೆ. ಆಮೇಲೆ ಈ ಸಮಾಧಿ ನಿರ್ವಿಕಲ್ಪ ಸವಿಕಲ್ಪ ಸಮಾಧಿ ಅಂತ, ಅಂದರೆ ವಾಂಡ್ರಿಂಗ್ ವಿತ್ ಮೈಂಡ್, ವಾಂಡ್ರಿಂಗ್ ವಿತೌಟ್ ಮೈಂಡ್. ಅಂದರೆ ಅಬ್ಸರ್ವೇಷನಲ್ಲಿ ಸಮಾಧಿ ಸ್ಟೇಜ್ನಲ್ಲಿ ಭಾವ ಸಮಾಧಿ ಅಂದರೆ ಏನು, ನೀವು ಬ್ರಹ್ಮ ನಿಮ್ಮ ಫುಲ್ ಇದನ್ನಲ್ಲಿದ್ದಾನೆ ಅಂತ, ನೀವೇ ಬ್ರಹ್ಮ ಅಂತ, ಚತುರ್ಮುಖ ಬ್ರಹ್ಮ ಅಂತ ಆ ಭಾವದಲ್ಲೇ ಇರಬೇಕು ಆವಾಗಲೂ. ಅದೇ ಥರ ವಿಷ್ಣು ಭಾವ, ಅದೇ ಥರ ಶಿವಭಾವ, ಅದೇ ಥರ ದೇವಿ ಭಾವ. ಇದಾದಮೇಲೆ ಸೈಲೆಂಟಾಗಿ ಕೂತ್ಕೋಬೇಕು. ಅಂದರೆ ನಿಮ್ಮ ಮೈಂಡ್ ಓಡಾಡ್ತಾ ಇರ್ತದೆ, ಜಪ ಇಲ್ಲ, ಏನಿಲ್ಲ, ಬುದ್ಧಿ ಇಂಟೆಲೆಕ್ಟು ಆ ಥರ ಏನಿಲ್ಲ, ಸುಮ್ಮನೆ ಸೈಲೆಂಟಾಗಿ ಕೂತ್ಕೋಬೇಕು. ಅದು ನಿರ್ವಿಕಲ್ಪ, ವಾಂಡ್ರಿಂಗ್ ವಿತ್ ಮೈಂಡು. ಸವಿಕಲ್ಪ ಬಂದು ವಾಂಡ್ರಿಂಗ್ ವಿತೌಟ್ ಮೈಂಡು. ಆವಾಗ ಮೈಂಡನ್ನ ನೀವು ಸ್ಟಿಲ್ ಮಾಡ್ಕೋಬೇಕು. ಫಸ್ಟು ಅದು ಓಡಾಡ್ತಾ ಇರ್ತದೆ, ಅದಾದಮೇಲೆ ಅದನ್ನು ನಿಲ್ಲಿಸ್ಕೋಬೇಕು ಅಂತ ಕಾಲ ಅದು. ಆಮೇಲೆ ನೆಕ್ಸ್ಟು ತುರಿಯ ಸ್ಟೇಜು. ಅದಾದಮೇಲೆ ತುರಿಯಾತೀತ ಸ್ಟೇಜು. ಅದು ತುಂಬ ಸೂಕ್ಷ್ಮ, ಅದು ತುಂಬ ಡೆಲಿಕೇಟ್ ಸ್ಟೇಜು. ಅದ್ರಲ್ಲಿ ಏನಾಗ್ತದೆ ಅಂದರೆ, ನೀವು ಒಂದು ಸ್ಟೇಜ್ಗೆ ಬರ್ತೀರಾ, ನೀವು ನಿಮ್ಮನ್ನು ಮರ್ತೋಗ್ತೀರಾ, ನಿಮ್ಮ ಎಕ್ಸಿಸ್ಟೆನ್ಸೇ ನೀವು ಮರ್ತೋಗ್ತೀರಾ. ನೀವು ನಿಮ್ಗೆ ಏನು ಆಗ್ತಿದೆ, ನೀವು ಯಾರು, ನಿಮ್ಮ ಸುತ್ತಮುತ್ತಲು ಏನಿದೆ, ಏನು ನಿಮಗೆ ಇಲ್ಲ, ಎಲ್ಲ ಒಂದೇ ಥರ ಕಾಣಿಸ್ತದೆ. ಅಂದರೆ ಆವಾಗ ಏನಾಗ್ತದೆ, ನಿಮ್ಮ ಸ್ಟೇಜ್ ಬಂದು ನೀವು ಒಂಥರ ವಿಚಿತ್ರವಾಗಿ ಬಿಹೇವ್ ಮಾಡ್ತೀರಾ. ನೋಡೋರು ಏನು ಮಾಡ್ತಾರೆ, ನಿಮ್ಮನ್ನು ಹುಚ್ಚ ಹಂಗೆ ಹಿಂಗೆ ಅಂತ ಪ್ರವರ್ತನೆ ಮಾಡೋಕ್ಕೆ ಶುರು ಮಾಡ್ತೀರಾ. ಅದನ್ನು ಗುರು ಇರಲೇಬೇಕು, ಅದಕ್ಕೆ ಇಲ್ಲ ಅಂದರೆ ಅದನ್ನಲ್ಲಿ ಮುಳುಗೋದ್ರೆ ಅಷ್ಟೇ, ನೀವು ಕಳೆದೋಗ್ತೀರ. ನೀವು ಅದಕ್ಕೆ ಹೇಳೋದು ನಾನು ಯಾವಾಗಲೂ, ಒಂದು ಗುರು ಇರಲೇಬೇಕು. ಗುರುವಿನಿಂದನೇ ಎಲ್ಲ ಆಗ್ತಿದೆ. ನಿಮ್ಮ ಸ್ಪಿರಿಚುವಲ್ ಲೈಫ್ ಆಗಲಿ, ಮೆಟೀರಿಯಲ್ ಲೈಫ್ ಆಗಲಿ,
ಪ್ರತಿಯೊಂದಕ್ಕೂ ಗುರು ಇರಲೇಬೇಕು. ಅವನ ಗುರುವಿನಿಂದನೇ ನಿಮಗೆಲ್ಲ. ಇದಾದಮೇಲೆ ತುರ್ಯಾತೀತ ಆದಮೇಲೆ ಆಮೇಲೆ ನಿಮ್ಗೇನಾಗ್ತದೆ, ವಿಹಂಗ ಮಾರ್ಗ ಅಂತ ಬರ್ತದೆ. ವಿಹಂಗ ಮಾರ್ಗ ಅಂದರೆ ಇವಾಗ ಒಂದು ಬಟರ್ಫ್ಲೈ, ಒಂದು ಕುಕ್ಕು, ಅದೇನು ಅಂತಾರೆ, ಚಿಟ್ಟೆ, ಬಟರ್ಫ್ಲೈ ಇಲ್ಲ ಕುಕ್ಕುನ್ ಗೂಡು. ಹಾಂ, ಆ ಗೂಡು ಕಟ್ತದಲ್ಲ, ರೇಷ್ಮೆ ಹುಳ ನಾವು ಒಂದು ಗೂಡು ಥರ ಇರ್ತೀವಿ. ಆ ಗೂಡು ಹೋಗ್ತಾ ಹೋಗ್ತಾ ಡೆವಲಪ್ ಆಗ್ತದೆ. ಡೆವಲಪ್ ಆಗುತ್ತೆ. ಅದು ಹೆಂಗೆ ಬಿಟ್ಬಿಟ್ಟು ವಿಹಂಗ ಮಾರ್ಗ ಹರ್ಕೊಂಡು ಹೋಗ್ತದೋ ಆ ಥರ ನಾವು ಈ ಮಾಯ, ಈ ಹರೀಶ್ವರ ಎಲ್ಲದನ್ನ ಫ್ರೀಯಾಗಿ ಹೋಗ್ತೀವಿ ನಾವು. ಎಲ್ಲ ಪರಬ್ರಹ್ಮ ಸ್ವರೂಪ. ನಿಮಗೂ ನಮಗೂ ಭೇದ ಇಲ್ಲ, ಇದಕ್ಕೂ ಭೇದ ಇಲ್ಲ, ಇದಕ್ಕೂ ಭೇದ ಇಲ್ಲ. ನಾವು ಎಲ್ಲಿ ನೋಡಿದ್ರೇನು ಪರಬ್ರಹ್ಮ ಅಷ್ಟೇ. ಅಷ್ಟೇ. ಅದೇ ಲಾಸ್ಟ್ ವಿಹಂಗ ಮಾರ್ಗ. ಆವಾಗ ನಿಮಗೆ ಯಾವಾಗ ನೀವು ದೇಹ ಬಿಡಬೇಕೋ ಬಿಡ್ತೀರಾ, ನೆಟ್ಟಿಗೆ ಪರಬ್ರಹ್ಮಕ್ಕೆ ಹೋಗ್ತೀರಾ. ಓಕೆ, ಈ ವಿಚಾರ ಬಂದಾಗ ಒಂದು ವಿಷಯ ಕೇಳಬೇಕು ಅಣ್ಣ. ಕೆಲವರು ತಮ್ಮ ದೇಹನ ಯಾವಾಗ ಬಿಡ್ತೀವಿ ಅಂತ ಅವರೇ ಮೊದಲು ಇನ್ನೊಬ್ರಿಗೆ ಹೇಳ್ಬಿಟ್ಟು ಬಿಡ್ತಾರೆ. ಹಾಂ, ಅದು ಇದೆ. ಅದೆಲ್ಲ ನೀವು ಆ ಸಮಾಧಿ ಸ್ಟೇಜ್ ಬಂದವಾಗ ಅವಾಗ ನಿಮಗೆ ಅದು ನಿಮ್ಮ ಕೈನಲ್ಲಿದೆ, ಅದು ಅರ್ಥ ಆಗುತ್ತೆ ನೀವು ಹೇಳ್ದಂಗೆ. ಮತ್ತೆ ಬಿಗಿನರ್ಸ್ಗೆ ನೀವು ಏನು ಹೇಳ್ತೀರಣ್ಣ? ಧ್ಯಾನ ಮಾಡಬೇಕಾದ್ರೆ ಅವ್ರಿಗೆ ತುಂಬ ನೆಗೆಟಿವ್ ಥಾಟ್ಸ್ ಬರುತ್ತೆ. ನೋಡಿ, ಬಿಗಿನರ್ಸ್ ಅನ್ನೋದು ಫಸ್ಟು ಅವ್ರು ಒಂದು ಒಳ್ಳೆ ಗುರುನ ಆಯ್ಕೆ ಮಾಡ್ಕೋಬೇಕು. ಅವ್ರಿಗೆ ಶಿಷ್ಯರಾಗಿ ಆ ಗುರುವಿನಿಂದ ಒಳ್ಳೆ ಸಾಧನ ಮಾಡಬೇಕು. ಅವ್ರು ಹೇಳಿದ ಥರ ಗುರು ಮೇಲೆ ನಂಬಿಕೆ ಇಟ್ಕೋಬೇಕು. ಗುರುನ ಸಂಶಯ ಪಡೋದು, ಗುರುವಿನ ಹಿಂದ್ಗಡೆ ನಿಂದೆ ಮಾಡೋದು, ಗುರು ಬಗ್ಗೆ ಬೇರೆ ಥರ ಮಾಡೋದು, ಮಾತಾಡೋದು, ಡೌಟ್ ಪಡೋದು, ಇನ್ನೊಂದು ಗುರುಗೆ ಹೋಗೋದು, ಆ ಕಡೆ ನೋಡ್ಬಿಟ್ಟು ಇನ್ನೊಂದು ಯೂಟ್ಯೂಬ್ನಲ್ಲಿ ಇನ್ನೊಂದು ಗುರುಗೆ ಹೋಗೋದಲ್ಲ. ಒಂದು ಲೈಫ್ನಲ್ಲಿ ಒಂದೇ ಒಂದು ಗುರು ಇರಬೇಕು, ಒಂದೇ ಒಂದು ಪಾತ್ ಇರಬೇಕು. ಯೂಟ್ಯೂಬ್ನಲ್ಲಿ ಎಷ್ಟೋ ಬರ್ತದೆ, ಇಲ್ಲ 6 ತಿಂಗಳು, ಎಲ್ಲ 6 ತಿಂಗಳು ಅಂದರೆ ನೀವು ಈ ಜನ್ಮ ಕಳ್ಕೊಳ್ತೀವಿ, ಟೈಮ್ ವೇಸ್ಟ್ ಆದಂಗೆ ಅಷ್ಟೇ. ನೆಕ್ಸ್ಟ್ ಇನ್ನೊಂದು ಬರ್ತದೆ. ಮತ್ತೆ ಇನ್ನೊಂದು ಗುರುವಿನ ಆಯ್ಕೆ ಹೇಗೆ? ಯಾಕಂದ್ರೆ ತುಂಬಾ ಜನ ಅದು ನಿಮ್ಮ ಗುರು ಅಂತೆಲ್ಲ ನೋಡ್ಕೊಂಡು ನಿಮ್ಮ ಕರ್ಮ. ನೀವು ಪೂರ್ವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ರೋ ಅದನ್ನ ಪ್ರಕಾರ ಗುರು ಬರ್ತಾರೆ. ಗುರು ಬಂದು 2 ಟೈಪ್ ಇದ್ದಾರೆ. ಒಂದು ಗುರು ಬಂದ್ಬಿಟ್ಟು ಇವಾಗ ನಾವು ಹೋದ್ವಲ್ಲ, ಕೂತ್ಕೊಂಡು ಅವರು ನಮ್ಮನ್ನು ಕರೆಸ್ಕೊಳ್ತಾರೆ. ಇನ್ನೊಂದು ನೀವು ಹುಡ್ಕೊಂಡು ಹೋಗ್ತೀರಾ. ನಮ್ಮ ಬ್ರಹ್ಮಾಂಡದಲ್ಲಿ 4 ಟೈಪ್ ಗುರುಗಳಿದ್ದಾರೆ. ಒಂದು ಬಂದು ದಕ್ಷಿಣಾಮೂರ್ತಿ, ಅವ್ರು ಬಂದು ನಮ್ಮ ಇಡೀ ಬ್ರಹ್ಮಾಂಡಕ್ಕೆ ಗುರು ಅವರು. ಇನ್ನೊಂದು ಬಂದು ದೇವಗುರು ಬೃಹಸ್ಪತಿ, ಇನ್ನೊಂದು ಬಂದು ಶ್ರೀ ಕೃಷ್ಣ ಜಗದ್ಗುರು. ಇದಾದಮೇಲೆ ಹಸಿರು ಗುರು ಶುಕ್ರಾಚಾರ್ಯ. ಸೊ ನಮಗೆ ಶ್ರೀ ಕೃಷ್ಣ ಹೆಂಗೆ ಜಗದ್ಗುರು ಆದರು? ಮಹಾಭಾರತ ಯುದ್ಧ ಆದಮೇಲೆ 72 ಕೋಟಿ ಜನ ಸತ್ತೋದ್ರು. 72 ಕೋಟಿ ಜನ ಕುರುಕ್ಷೇತ್ರದಲ್ಲಿ ಸತ್ತೋದ್ರು. ಆವಾಗ ಎಲ್ಲ ಈ ವಿದ್ಯೆಗಳು ಅದೆಲ್ಲ ಅಲ್ಲೋಕಲಾಗಿತ್ತು. 21 ದಿವಸ ಕನ್ಫ್ಯೂಷನಲ್ಲಿದ್ದರು, ಏನೂ ಇಲ್ಲ. ಆವಾಗ ಎಲ್ಲರೂ ಸೇರಿ ವೇದವ್ಯಾಸ ಮಹರ್ಷಿ ಹತ್ರ ಹೋಗಿ ಕೇಳ್ತಾರಪ್ಪ, ಹಿಂಗಿದೆ, ನಮಗೇನೋ ದಾರಿ ತೋರಿಸು ಅಂತ. ಆವಾಗ ಅವ್ರು ಹೇಳ್ತಾರೆ, ಕಪ್ಪಗೆ ಒಬ್ಬನು ಇರ್ತಾನೆ ಕೃಷ್ಣ ಅಂತ, ಅವನ ಹತ್ರ ಹೋಗಿ ಅಂತಾರೆ. ಇವ್ರು ಕೇಳ್ತಾರೆ, ಎಷ್ಟೋ ಜನ ಕಪ್ಪಗಿದ್ದಾರೆ, ಎಷ್ಟೋ ಜನ ಕೃಷ್ಣ ಅಂತಿದ್ದಾರೆ, ಯಾರ ಹತ್ರ ಹೋಗೋದು ಅಂತ. ಆವಾಗ ಅವ್ರು ಹೇಳ್ತಾರೆ, ವಸುದೇವ ಸುತಂ ದೇವಂ ಕಂಸ ಚಾಣೂರ ಮದನಂ ದೇವಿಕಿ ಪರಮಾನಂದಂ ಕೃಷ್ಣ ಮಂದೇ ಜಗದ್ಗುರುಂ ಅಂತ. ಆವಾಗ ಎಲ್ಲರೂ ಹೋಗಿ ಆ ಕೃಷ್ಣನ ಹತ್ರ ತಗೊಳ್ತಾರೆ ದಾರಿ, ಅವನೇ ಜಗದ್ಗುರು. ಇವಾಗ ಇವರೆಲ್ಲ ಹೇಳ್ಕೊಳ್ತಾರಲ್ಲ ಗುರುಗಳು, ಆ ಗುರು ಸ್ಥಾನ ಅನ್ನೋದು ಅಷ್ಟು ಸಾಮಾನ್ಯ ಅಲ್ಲ. ಅದು ಒಂದು ಪವಿತ್ರವಾದಿ, ಅದು ತುಂಬ ಪುಣ್ಯ ಇದು. ಅದು ಎಲ್ಲರೂ ಹೇಳ್ಕೊಳ್ತಾರೆ. ಸುಮ್ಮನೆ ಬಾಯಿ ಮಾತಿಗೆ ಹೇಳ್ಬೋದು ಅಷ್ಟೇ. ಜಗತ್ತಲ್ಲಿ ಇರೋ ಗುರುಗಳು ಅಂದರೆ ಜಗತ್ತಿಗೆಲ್ಲ ಗುರುಗಳು ಶ್ರೀಕೃಷ್ಣ ಒಬ್ಬನೇ. ಈಗ ನಿಮ್ಗೆ ಯಾರು ಗುರು ಸಿಕ್ಕಿಲ್ಲ ಅಂದರೆ ಸಿಂಪಲ್ ಇದು, ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಪೂಜೆನಲ್ಲಿ ಅಪ್ಪ ಜಗದ್ಗುರು ಕೃಷ್ಣ ನೀನೇ ನನಗೆ ಗುರು. ಇವಾಗೆಲ್ಲ ಗುರು ಎಲ್ಲ ನಮ್ಮನ್ನು ಏಮರಿಸ್ತಾರೆ, ದುಡ್ಡು ಇಸ್ಕೊಳ್ತಾರೆ. ಇವಾಗ ಇವ್ರು ಬರ್ತಾರೆ ಗುರುವಾಗಿ, ಅವ್ರು ಹೋಗ್ತಾರೆ ಇವ್ರ ಹತ್ರ 6 ತಿಂಗಳು ಇವ್ರು ದೀಕ್ಷೆ ಕೊಡ್ತಾರೆ. 6 ತಿಂಗಳಾದ್ಮೇಲೆ ಇವ್ರು ಸಿಕ್ಕಲ್ಲ, ದುಡ್ಡು ಇಸ್ಕೊಳ್ತಾರೆ. 5,000 ರೂಪಾಯಿ 6,000 ರೂಪಾಯಿ ಇವಾಗೆಲ್ಲ ಒಂದು ದೀಕ್ಷೆ ಕೊಡೋಕ್ಕೆ ಮೋಸ್ಟ್ಲಿ ಎಲ್ಲ ಕಡೆ. ಆಮೇಲೆ ಏನು ಮಾಡ್ತಾರೆ ಇವರು, ಅವ್ರನ್ನ ವಹಿಸ್ಬಿಡ್ತಾರೆ, ಅವ್ರು ಕಾಂಟ್ಯಾಕ್ಟ್ ಕೊಡ್ತಾರೆ, ಅವ್ರ ಹತ್ರ ನೀನು ಕಲ್ತ್ಕೋ ಫ್ಯೂಚರ್ ಅಂತ. ಸೊ ಅವರು ಕೆಲವು ದಿವಸ ಹೇಳ್ಕೊಡ್ತಾರೆ, ಆಮೇಲೆ ಅವರು ಸಿಕ್ಕಲ್ಲ. ಏನಾಗ್ತಿದೆ ಈ ಥರ ಎಲ್ಲ ಕಡೆ ಆಗ್ತಾಯಿದೆ. ಎಷ್ಟೋ ಜನ ನಮ್ಮ ಇದಕ್ಕೆ ಬರ್ತಾರೆ, ಎಲ್ಲ ಕಡೆ ಮೋಸ ಆಗಿ ದುಡ್ಡು ಇಸ್ಕೊಂಡು ಕೊನೆಯಲ್ಲಿ ಒಂದು ಡೆಡ್ ಎಂಡ್ ಅಂತಾರೆ ಥರ ಅಲ್ಲಿ ಹೋಗಿ ಮುಟ್ಕೊಂಡು ವಾಪಸ್ ಬರ್ತಾರೆ. ಸೊ ಗುರು ಅನ್ನೋದು ನಿಮ್ಗೆ ಗೊತ್ತಿಲ್ವಾ, ಯಾರು ಸಿಕ್ಕಿಲ್ವಾ, ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಶ್ರೀಕೃಷ್ಣ ಜಗದ್ಗುರು ಈ ಶ್ಲೋಕ ಹೇಳ್ಬಿಟ್ಟು ಮನಸ್ಸಿನಿಂದ ಹೃದಯದಿಂದ ಮಾಡಿದ್ರೆ ಅವನೇ ನಿಮಗೆ ಗುರು ಆಗ್ತಾನೆ. ಈಗ ಗುರು ಎಷ್ಟು ಮುಖ್ಯ ಆಗುತ್ತೆ ಧ್ಯಾನದ ಸಂದರ್ಭದಲ್ಲಿ? ಅವನೇ ನಿಮಗೆ ನಿಮ್ಮ ಇದು ಕಂಪ್ಯೂಟರ್ ಬಾಡಿ ಇದರಲ್ಲಿ ಅಪ್ಲಿಕೇಶನ್ಸ್ ಇದೆ. ಆ ಅಪ್ಲಿಕೇಶನ್ಗೆ ಪಾಸ್ವರ್ಡ್ ಬೇಕು ನಿಮಗೆ. ಆ ಪಾಸ್ವರ್ಡ್ ಗುರುಗೆ ಗೊತ್ತು, ಅವನು ಆ ಪಾಸ್ವರ್ಡ್ ಹೇಳ್ಕೊಡ್ತಾನೆ. ಅದನ್ನ ಹೆಂಗೆ ಯೂಸ್ ಮಾಡಬೇಕು,
ಅದನ್ನ ಹೆಂಗೆ ಅನ್ಲಾಕ್ ಮಾಡಬೇಕು ಯೂಸ್ ಮಾಡ್ಕೊಂಡು ಅಂತ, ಆವಾಗ ನಿಮಗೆ ದಾರಿ ಬರ್ತದೆ. ಈಗ ನಾವು ಸಿನಿಮಾಗಳಲ್ಲಿ ನೋಡ್ತಾ ಇರ್ತೀವಿ, ಒಬ್ಬ ಋಷಿ ಧ್ಯಾನಕ್ಕೆ ಕೂತಾಗ ಇಂದ್ರದೇವ ಬರ್ತಾನೆ, ಏನೇನೋ ಅವನು ಹಿಂದ್ಗಡೆ ಮಳೆ ಬೀಳಿಸೋದಂತೆ, ಗುಡುಗು ಮಿಂಚು, ಅವನು ಸೆಲ್ಫಿಶ್, ಅವನ ಸ್ಥಾನಕ್ಕೆ ಅವನು ಇಟ್ಕೊಳ್ಳಕ್ಕೆ ಅಂತ ಅವನು ಬೇರೆ ಎಲ್ಲ ಅವನು ಟ್ರೈ ಮಾಡ್ತಾನೆ ಅಡ್ಡ ಮಾಡಕ್ಕೆ. ಅದು ಅವನ ಕರ್ಮ ಅವನು ಅನುಭವಿಸ್ತಾನೆ, ಅದಕ್ಕೆ ಬಿಡಲ್ಲ ಕರ್ಮ ಅನ್ನೋದು ಯಾರನ್ನು. ಅದೇ ರೀತಿ ಅನುಭವ ಧ್ಯಾನಕ್ಕೆ ಕೂತಾಗ ನಮ್ಗಾಗುತ್ತಾ? ಖಂಡಿತ ಆಗ್ತದೆ. ಇವಾಗ ನೀವು ಧ್ಯಾನ ಕೂತಿದ್ರೆ ನಿಮ್ ಮೈಂಡ್ ಸ್ಥಿರ ಇರ್ತದ, ಏನೇನೋ ಯೋಚನೆ ಬರ್ತದೆ. ಆ ಸಮಯದಲ್ಲಿ ಎಲ್ಲ ನೆಗೆಟಿವ್ ಯೋಚನೆ ಬರ್ತದೆ, ಆ ಸಮಯದಲ್ಲಿ ಎಲ್ಲ ಸೆಕ್ಷುವಲ್ ಯೋಚನೆ ಜಾಸ್ತಿ ಬರೋದು. ಅದಕ್ಕೆ ಏನಂದ್ರೆ, ಇವಾಗ ನೀವು JP ನಗರದಿಂದ ಬರ್ತೀರಾ ಇಲ್ಲಿಗೆ, ರೋಡ್ನಲ್ಲಿ ಕಾರ್ನ ಡ್ರೈವ್ ಮಾಡ್ಕೊತೀರ, ಗಾಡಿಗಳು ಹೋಗ್ತಾ ಇರ್ತದೆ, ಗಾಡಿಗಳು ಬರ್ತಾ ಇರ್ತದೆ, ಬಟ್ ನೀವು ಡ್ರೈವ್ ಮಾಡ್ಕೊಂಡು ಸೇಫ್ ಆಗಿ ಬರ್ತೀರಾ. ಅದೇ ತರ ಧ್ಯಾನದಲ್ಲಿ ಕೂತವಾಗ ನಿಮ್ಮ ಒಂದು ಮೈಂಡ್ ಸಿಸ್ಟಮ್ ಸ್ಟೇಟಸ್ ಆ ಡ್ರೈವಿಂಗ್ನಲ್ಲೇ ಇರಬೇಕು. ಧ್ಯಾನ 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 ಅಂತ ಏನೇನು ಬರ್ತದೋ ಮೈಂಡ್ನಲ್ಲಿ ಅದನ್ನೆಲ್ಲ ಇಗ್ನೋರ್ ಮಾಡಿ ನಾವು ಅದನ್ನು ತಿಳ್ಕೊಬಾರ್ದು, ಅದನ್ನು ಅವಾಯ್ಡ್ ಮಾಡಿಬಿಡಿ. ಈ ಥರ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ನಿಮ್ಮ ಧ್ಯಾನ ಪರ್ಫೆಕ್ಟ್ ಆಗಿರ್ತದೆ. ಈ ಸಮುದ್ರ ಅಲೆಗಳಿದೆಯಲ್ಲ, ಆ ಥರ ಬಂದು ನಮ್ಮ ಮೈಂಡು ಬರ್ತಾನೆ ಇರ್ತದೆ. ಸ್ವಲ್ಪ ದೂರ ಹೋದ್ಮೇಲೆ ಅಲೆಗಳು ಇಲ್ಲ, ನೀರು ಸ್ಥಿರವಾಗಿರ್ತದೆ. ಆ ಸ್ಟೇಜ್ಗೆ ನಾವು ದಾಟ್ಕೊಂಡು ಹೋಗ್ಬೇಕು. ಅದಕ್ಕೆ ಗುರು ಅನುಗ್ರಹನೂ ಬೇಕು. ಗುರು ಹೇಗೆ ನಮ್ಮನ್ನ ತಿದ್ದುತ್ತಾನೆ? ನಿಮ್ ನಂಬಿಕೆ ಮೇಲೆ, ನೀವು ಎಷ್ಟು ನಂಬಿಕೆ ಇಡ್ತೀರೋ ಆ ಗುರು ಅಷ್ಟು ನಿಮ್ಮ ಹತ್ರ ಬರ್ತಾನೆ, ನಿಮ್ಗೆ ಹೆಲ್ಪ್ ಮಾಡ್ತಾನೆ. ನಿಮ್ಮ ಸದಾ ನಿಮ್ಮಂತೂ ಅಂತಲ್ಲ, ನಿಮ್ಮ ಫ್ಯಾಮಿಲಿನೂ ಟೇಕ್ ಓವರ್ ಮಾಡ್ತಾನೆ. ಆಮೇಲೆ ಇನ್ನೊಂದು ನೀವು ನಾನು ಬೇರೆ ಇಂಟರ್ವ್ಯೂ ಕೇಳ್ತಾ ಇದ್ದೆ, ಯಾವಾಗ ನಾವು ಈ ಧ್ಯಾನಕ್ಕೆ ಅಮರನ ನಂಬಿ ಬಂದಾಗ ಆಟೋಮೆಟಿಕ್ ಆಗಿ ನಮ್ಮ ಕೆಲಸಗಳು ಕೂಡ ನಾವು ಫ್ರೀ ಆಗಿಬಿಡ್ತೀವಿ ಅಂತ ಹೇಳ್ಬಿಟ್ಟೆಲ್ಲ ಒಂದಷ್ಟು ಡಿಸ್ಕಷನ್ ಆಗ್ತಾ ಇತ್ತು. ಅಲ್ಲ, ಅದು ಡಿಪೆಂಡಿಂಗ್ ಆನ್ ನಿಮ್ಮ ಒಂದು ಕರ್ಮ ಮೇಲೆ. ಗುರು ನಂಬಿದ್ರೆ ಮಾತ್ರ ನಿಮ್ಗೆ ಇದಾಗ್ತದೆ ಅಂತಲ್ಲ, ನಿಮ್ ಕರ್ಮವು ಅದ್ನಲ್ಲಿ ಸೇರ್ಕೊಡ್ತದೆ. ಆ ಕರ್ಮ ಅವಾಗ ಬಂದು ತಡೆ ಆಗ್ತದೆ. ಕೆಲವು ಸಮಯದಲ್ಲಿ ಗುರು ಅದನ್ನ ರಿಲೀಸ್ ಮಾಡ್ತಾನೆ, ಕೆಲವು ಸಮಯದಲ್ಲಿ ನೀವು ಅನುಭವಿಸ್ಬೇಕು. ಆ ಸಮಯದಲ್ಲಿ ಏನ್ ಮಾಡ್ತಾನೆ ಅವನು ನಿಮ್ಗೆ ಒಂದು ಶಕ್ತಿ ಕೊಡ್ತಾನೆ ಅದನ್ನ ತಡ್ಕೊಳಕ್ಕೆ. ಫಾರ್ ಎಕ್ಸಾಂಪಲ್, ನೀವು ಹೋಗ್ತಾ ಇರ್ತೀರಾ ಸ್ಕೂಟರ್ನಲ್ಲಿ, ಒಂದು ಆಕ್ಸಿಡೆಂಟ್ ಆಗ್ತದೆ, ಆಸ್ ಪರ್ ನಿಮ್ ಕರ್ಮ ಆಗ್ಲೇಬೇಕು. ಆದ್ರೆ ಗುರು ಏನ್ ಮಾಡ್ತಾನೆ, ಅದು ನೀವು ICU ನಲ್ಲಿ ಅಡ್ಮಿಟ್ ಆಗಲ್ಲ, ಒಂದು ಔಟ್ ಪೇಷಂಟ್ ವಾರ್ಡೋ ಕ್ಯಾಶುವಲ್ ವಾರ್ಡೋ ಅಡ್ಮಿಟ್ ಆಗಿ ಆಸ್ಪತ್ರೆ, ಬಟ್ ಆಸ್ ಪರ್ ನಿಮ್ ಕರ್ಮ ನೀವು ಹಾಸ್ಪಿಟಲ್ ಒಳಗೆ ಕಾಲಿಡ್ಬೇಕು, ಕರ್ಮ ಅನುಭವಿಸ್ಲೇಬೇಕು. ಅದನ್ನ ಅವಾಯ್ಡ್ ಮಾಡಕ್ಕಾಗಲ್ಲ, ಬಟ್ ಅದಕ್ಕೆ ಗುರು ಸಹಾಯ ಮಾಡ್ತಾನೆ. ಸ್ವಲ್ಪ ಹಿಂಗ್ ಹೋಗ್ತದೆ ಅಷ್ಟೇ. ಫುಲ್ ಫ್ರಾಕ್ಚರ್ ಆಗಿ ಮಲ್ಕೊಳ್ಳೋ ಬದಲು ಒಂದು ಸ್ಕ್ರಾಚ್ ಆಗಿ ಬರ್ತಿದೆ ದೊಡ್ಡದ್ರಲ್ಲಿ ಹೋಗೋದು ಚಿಕ್ಕದ್ರಲ್ಲಿ ಹೋಗುತ್ತೆ, ಅದು ಖಂಡಿತ ಹೋಗೋದು ಉಗ್ರಲ್ಲಿ ಹೋಯ್ತು ಆಶೀರ್ವಾದ ಮಾಡ್ತಾರೆ. ಮತ್ತೆ ಅಣ್ಣ, ಈಗ 27ನೇ ತಾರೀಕು ರಾಮನವಮಿ ಇದೆ. ಈಗ ಇದು ವಿಚಾರ ನಮ್ಗೆ ಸ್ವಲ್ಪ ನೀವು ಹೇಳ್ಕೊಟ್ಟಿರೋದ್ರಿಂದ ಗೊತ್ತು, ಜನಗಳಿಗೆ ಇದೊಂದು ಸ್ವಲ್ಪ ಗೊತ್ತಾಗಬೇಕು. ಅಮರ ಅಂತ ಹೆಸರು ಏನಕ್ಕೆ ಬಂತು? ಅವ್ರ ಹೆಸರು ಅಂಬರೀಶ್ ವರ್ಮಾ. ಅಮರ ಅದು ಒಂದ್ಸತಿ ಏನಾಯ್ತು, 1978 ಗೊತ್ತಿಲ್ಲ, ಆ ಒಂದು ದಿವಸ ನಾನು ನಮ್ಮ ಫ್ರೆಂಡ್ ಆನಂದ್ ಹೋದ್ವಿ, ಗೇಟ್ ಹತ್ರ ನಿಂತ್ಕೊಂಡ್ವಿ. ಯೂಶ್ವಲ್ ಆಗಿ ಅವ್ರು ಒಳಗಡೆ ಕೂತ್ಕೊಳ್ತಾ ಇದ್ರು ಹಾಲ್ನಲ್ಲಿ. ಆವಾಗ ಏನಾಯ್ತು, ನಾವು ಗೇಟ್ ಹತ್ರ ಹೋಗಿ ಗೇಟ್ ಓಪನ್ ಒಳಗಡೆ ಹೋದ್ರೆ ಇವರು ಬಾಗಿಲಿನಲ್ಲಿ ನಿಂತಿದ್ರು. ನೋಡಿದ್ರೆ ಅವರು ಬೇರೆ ಥರ ಡ್ರೆಸ್ ಇತ್ತು, ಬೇರೆ ಥರ ಡ್ರೆಸ್, ಕಚ್ಚೆ ಪಂಚೆ ಹಾಕೊಂಡು, ಬಿಳಿ ಸಿಲ್ಕ್ ಜುಬ್ಬ ಹಾಕೊಂಡು, ಇದು ಶೇಪ್ ನಾಮ ಇಟ್ಕೊಂಡು ಅಷ್ಟು ಜಗಜ್ಯೋತಿಯಾಗಿದ್ರು. ಒಂದು ಥರ ಅವರಾಯ್ತು ಅವ್ರ ಹಿಂದ್ಗಡೆ, ಒಂಥರ ಒಂದು ಸನ್ ಹೆಂಗಿರ್ತದ ಪಳಿಚ್ ಅಂತ ಆ ಥರ ಇದ್ರು. ನಮಗೆ ಆಶ್ಚರ್ಯ ಆಯಿತು. ನಾನು ಕೇಳಿದೆ, ಸರ್ ವಾಟ್ ಈಸ್ ದಿಸ್ ಸರ್, ಯು ಆರ್ ಇನ್ ದಿಸ್ ಡ್ರೆಸ್, ಯೂಶಲಿ ವಿಲ್ ಬಿ ವೇರಿಂಗ್ ಪ್ಯಾಂಟ್ ಆ್ಯಂಡ್ ಶರ್ಟ್ ಅಂದ್ವಿ. ಆವಾಗ ಅವ್ರು ಹೇಳಿದ್ರು, ನೋಡಪ್ಪ, ನೋ ಸತೀಶ್, ಟುಡೇ ಮಾರ್ನಿಂಗ್ ಬ್ರಹ್ಮ ಮುಹೂರ್ತ ವಿಶ್ವಾಮಿತ್ರ ಮಹರ್ಷಿ ಕೇಮ್ ಆ್ಯಂಡ್ he said today onwards you will be called as Amara because today is ರಾಮನವಮಿ. ಅಮರ ರಿವರ್ಸ್ ಮಾಡಿದ್ರೆ ರಾಮ, ಅವ್ರು ಸಾಕ್ಷಾತ್ ಶ್ರೀರಾಮ. ಆ ಒಂದು ದೃಶ್ಯ ನೋಡ್ತಾ ಇದ್ವಿ, ಸಡನ್ ಆಗಿ ಫಾರ್ ಸೆಕೆಂಡು ಅವರು ಪರ್ಸನಾಲಿಟಿ ಫುಲ್ ಚೇಂಜ್ ಆಗಿತ್ತು. ಆಜಾನುಭ ಪುರುಷೋತ್ತಮ ಶ್ರೀರಾಮ ಕಣ್ಮುಂದೆ ಹಂಗೆ ನಿಂತ್ಕೊಂಡಿದ್ದ. ಆ ಒಂದು ತೇಜಸ್ಸು, ಇದು ಕಲರು, ಇದು ಅದೆಲ್ಲ ಈಗ ಎಕ್ಸ್ಪೀರಿಯನ್ಸ್ ಮಾಡಕ್ ಆಗಲ್ಲ. ಅದು ಎಷ್ಟೇ ಹೇಳಿದ್ರು ಶಾಸ್ತ್ರ ತರ ಹೇಳ್ದಂಗೆ ಅವ್ರನ್ನ ವರ್ಣಿಸಿದ್ರೆ. ಈಗ 2 ಸಲ ಆಗಿದೆ ಇದು.
ಆಗಲೇ ನೀವು ವಿಷ್ಣು ಅವತಾರ ಹೇಳಿದಾಗ ವಿಷ್ಣುದೊಂದು ಶ್ಲೋಕ ಬಂತು. ಈಗ ರಾಮ ಅಂದ್ರೆ ರಾಮನಾಮ ಸುಂದರ ಇದರಲ್ಲಿ ಏನ್ ಅರ್ಥ ಆಗ್ತದೆ ಅಂದ್ರೆ ಅವರಿದ್ದಾರೆ, ಅವರಿಂದಾನೇ ಎಲ್ಲ ನಡೀತಾ ಇದೆ. ನಮ್ದೊಂದು ಯಾವ್ದಿಲ್ಲ. ಈ ಒಂದು ನೀವು ಮಾಡ್ತಾ ಇರೋದು ಬಿಕಾಸ್ ಆಫ್ ಹಿಲ್, ಅವ್ರ ಒಂದು ಸಂಕಲ್ಪನೆ. ಅರ್ಥ ಆಯ್ತಾ? ಸೊ ಆ ಒಂದು ಪುರುಷೋತ್ತಮ ಅಷ್ಟು ಅದ್ಭುತವಾಗಿದೆ. ನಾವಿಬ್ಬರು ಸಾಷ್ಟಾಂಗ ನಮಸ್ಕಾರ ಮಾಡ್ತೀವಿ. ಎದ್ದೇಳ್ದಿ ನೋಡಿದ್ರೆ ಅವ್ರು ಸೇಮ್ ಪರ್ಸನ್ ಬಂದಿದ್ರು, ಒಳಗಡೆ ಬನ್ನಿ ಅಂದ್ರು, ಕೂತ್ಕೊಂಡ್ರು, ನಾವು ಕೂತ್ಕೊಂಡ್ರಿ. ಅಮ್ಮವ್ರು ಬಂದು ಪಾನಕ ಮಜ್ಜಿಗೆ ಕೋಸಂಬರಿ ಕೊಟ್ಟರು, ತಿನ್ಬಿಟ್ಟು ನಮಸ್ಕಾರ ಮಾಡ್ಬಿಟ್ರು. ಅದು ರಾಮನವಮಿ. ಅದಕ್ಕೆ ಅವತ್ತಿನ ದಿವಸ ರಾಮನವಮಿ ದಿವಸ ಆವತ್ತಿನ ದಿವಸ ಇನ್ನೊಂದು ರಾಮನವಮಿ ದಿವಸ ನಾವೆಲ್ಲರೂ ಓಂ ನಮಃ ಶಿವಾಯ ಅಂತ ಜಪ ಮಾಡಬೇಕು. ಯಾಕಂದ್ರೆ ಮಹಾವಿಷ್ಣು ಯಾವಾಗಲೂ ಸದಾ ಓಂ ನಮಃ ಶಿವಾಯ ಅಂತ ಸ್ಮರಣೆ ಮಾಡ್ತಾರೆ. ಈಶ್ವರ ಬಂದು ರಾಮ ರಾಮ ಅಂತ ಹೇಳ್ತಾರೆ. ಮಹಾಶಿವರಾತ್ರಿ ದಿನ ನಾವು ರಾಮ ರಾಮ ಅಂತ ಜಪ ಮಾಡಬೇಕು. ಇದೆಲ್ಲ ಚಿಕ್ಕ ಚಿಕ್ಕ ಋಷಿಗಳು ಹೇಳ್ಕೊಟ್ಟಿರೋದು. ನಿಮ್ಗೆ ಎಲ್ಲಿ ಬುಕ್ನಲ್ಲಿ ಸಿಕ್ಕಲ್ಲ ಇದು ಹುಡುಕರೆ. ಋಷಿಗಳಿಗೂ ದೇವತೆಗಳಿಗೂ ಏನು ವ್ಯತ್ಯಾಸ? ದೇವತೆಗಳು ನೋಡಿ, ಅದು ಸೃಷ್ಟಿನಲ್ಲಿ ಇವಾಗ ದೇವರುಗಳಂದ್ರೆ ಬರೀ ಬ್ರಹ್ಮ, ವಿಷ್ಣು, ಮಹೇಶ್ವರ, ದೇವಿ, ಆಮೇಲೆ ತ್ರಿದೇವಿಗಳು. ಇಷ್ಟೇ ಆಕ್ಚುಯಲ್ ಗಾಡ್ಸ್ ಅಂದ್ರೆ ಅವರು. ಮಿಕ್ಕಿದವರೆಲ್ಲ ಡೆಮಿ ಗಾಡ್ಸ್ ಅಂತ. ಕನ್ನಡದಲ್ಲಿ ಏನದು? ಉಪದೇವತೆಗಳು. ಅವರೆಲ್ಲ ಒಂದೊಂದು ಕಾರಣಕ್ಕಾಗಿ ಅವ್ರನ್ನ ಸೃಷ್ಟಿ ಮಾಡಿರೋದು ಅವರು. ಈ ಗಂಧರ್ವಗಳು, ಕಿನ್ನರಗಳು, ಕಿಂಪುರುಷಗಳು, ಅಸುರಾಸು, ಸುರಾಸು, ಇವರೆಲ್ಲ ಅವ್ರವ್ರಿಗೆ ಒಂದೊಂದು ಲೋಕ ಇದೆ. ಅವ್ರವರು ಒಂದೊಂದು ಕಾರಣಕ್ಕಾಗಿ ಅವರು ಇಟ್ಕೊಂಡಿದ್ದಾರೆ ಅವ್ರ ಕೆಲಸ. ಇವಾಗ ನೀವು ಒಂದು ಆಫೀಸ್ನಲ್ಲಿದ್ದೀರಾ, ಚೀಫ್ CEO ಬಂದು ಒಬ್ಬರು, ಅವ್ರ ಕೆಳಗಡೆ ಇನ್ನೊಬ್ಬರು, ಅವ್ರ ಕೆಳಗಡೆ ಕೆಲಸಗಾರಗಳು. ಆ ಥರ ಇವರು ಡೆಮಿಗಾಡ್ಸ್ಗಳು. ಅಷ್ಟೇ. ಋಷಿಗಳು ಬಂದು ಅದೇ ನಾವು ಬಂದ್ವಲ್ಲ ಪರಬ್ರಹ್ಮಗಳಿಂದ 7 ಗೈಡ್ಸ್ ಬಂದ್ರಲ್ಲ, ಅವ್ರಿಗೆ ಪರಬ್ರಹ್ಮ ಸ್ಪೆಷಲ್ ಪವರ್ಸ್ ಕೊಟ್ಟಿರ್ತಾರೆ. ಅವರು ಸ್ಪಿರಿಚುವಲ್ ಸಾಧನೆ ಮಾಡಿ, ತಪಸ್ ಮಾಡಿ, ಅವರು ಆ ಒಂದು ಪರಿಪೂರ್ಣ ಹೇಳಿದ್ನಲ್ಲ ಆ ಸ್ಟೇಜ್ಗೆ ಬಂದು ಅವ್ರಿಗೆ ಪರಬ್ರಹ್ಮನಿಂದ ಅವ್ರಿಗೆ ಆ ಫುಲ್ ನಾಲೆಜ್ ಬಂದಿರ್ತದೆ. ಅದನ್ನು ಅವ್ರು ಏನು ಮಾಡ್ತಾರೆ, ನಮ್ಮ ಹ್ಯೂಮನ್ ಮ್ಯಾನ್ಕೈಂಡ್ಗೆ, ಮಾನವಕ್ಕೆ ಅವರು ಅದನ್ನು ಬೋಧನೆ ಕೊಡ್ತಾರೆ. ಅದೇ ಸನಾತನ ಧರ್ಮ. ಸನಾತನ ಧರ್ಮ ಬಂದು ಇಟ್ ಈಸ್ ನಾಟ್ ಎ ರಿಲಿಜನ್, ಇಟ್ ಈಸ್ ಎ ವೇ ಆಫ್ ಲಿವಿಂಗ್. ಒಂದು ಮನುಷ್ಯ ಹೆಂಗೆ ಒಂದು ಹ್ಯೂಮನ್ ಬೀಯಿಂಗ್ ಆಗಿ ಇರಬೇಕು ಈ ಭೂಲೋಕದಲ್ಲಿ ಅಂತ. ಋಷಿಗಳು ಬಂದ್ಬಿಟ್ಟು ಅವರು ಯಾರಂದರೆ ನಿಮ್ಮಲ್ಲಿರೋ ಒಂದು ಆ ಡಾರ್ಕ್ನೆಸ್ನ ತೆಗೆದು ನಿಮಗೆ ಬೆಳಕು ಕೊಡೋರು ಋಷಿ ಅಂದರೆ. ಅರ್ಥ ಆಯ್ತಾ? ಈಗ ಅವರು ಈ ಸೃಷ್ಟಿ ಹೆಂಗೆ, ಪರಬ್ರಹ್ಮ ಯಾರು, ಇದನ್ನೆಲ್ಲ ಅವರು ಗ್ರಹಿಸಿದವರು. ಅದು ನಮಗೆ ದಾರಿ ತೋರಿಸ್ತಾರೆ. ಗ್ರಹಿಸಿದವರು ಅದು ನಮಗೆ ದಾರಿ ತೋರಿಸ್ತಾರೆ. ಈಗ ನಾವು ಸಿನಿಮಾಗಳಲ್ಲೂ ಕೂಡ ನಾವು ನೋಡಿದ್ದೇವೆ, ನಾವು ಹವಿಸ್ಸನ್ನ ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ಶಕ್ತಿ ಇಲ್ಲ ಅಂತ ಋಷಿಗಳು ಅಂತಿರ್ತಾರೆ. ಋಷಿಗಳು ಅಲ್ಲ ಹವಿಷ್ಗಳು ಕೊಡೋದು ದೇವತೆಗಳಿಗೆ. ಋಷಿಗಳಿಗೆ ಅದು ಪದ್ಧತಿ ಗೊತ್ತು. ಅದೆಲ್ಲ ವೇದಾಸ್ನಲ್ಲಿದೆ. 4 ವೇದಾಸ್ ಇದೆ. ಒಂದೊಂದು ವೇದ ಬಂದು ಒಂದೊಂದಕ್ಕೆ. ಅದು 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 ತುಂಬ ದೊಡ್ಡ ಸಬ್ಜೆಕ್ಟು. ಸೊ ಅದರಲ್ಲಿ ಔಷಧಿ ಕೊಡಬೇಕು. ಆ ಔಷಧಿ ಕೊಟ್ರೇ ಅಗ್ನಿ ಮೂಲಕ ಅದು ಹೋಗಿ ಅವ್ರಿಗೆ ಸೇರ್ತದೆ. ಆವಾಗ ಅವ್ರಿಗೆ ಅದು ಬಲ ಬರ್ತದೆ. ಅದಕ್ಕೆ ರಾಕ್ಷಸಗಳು ಏನು ಮಾಡ್ತಾಯಿದ್ರು ಆ ಕಾಲದಲ್ಲಿ, ಋಷಿಗಳೆಲ್ಲ ಈ ಭೂಲೋಕದಲ್ಲಿ ಹೋಮ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಯಾವಾಗ ಹೋಮ ಮಾಡಿ ತಡೆ ಮಾಡ್ತಾರೋ ಅವ್ರು ಆವಾಗ ವೀಕ್ ಆಗಿಬಿಡ್ತಾರೆ. ಇವರು ಹೋಗಿ ಅವ್ರನ್ನ ಹೊಡೆದು ಇವ್ರು ಗೆಲ್ತಾರೆ. ಇಂದ್ರಲೋಕವನ್ನು ಅವರು ಅಕ್ವೈರ್ ಮಾಡ್ಕೊಳ್ತಾರೆ. ಈಗ ನಾವು ಮಾನವರು ಅಲ್ಲಿಂದ ಬಂದ್ರಿ, ಹೌದು, ಪರಬ್ರಹ್ಮ ಲೋಕದಿಂದ ಬಂದ್ರಿ. ಇನ್ನೊಂದು ಈ ಭಾರತ ದೇಶ ಇದೆಯಲ್ಲ, ಇಲ್ಲಿ ಬಂದಿರೋ ಆತ್ಮ ಎಲ್ಲ ಪರಬ್ರಹ್ಮ ಲೋಕದಿಂದ. ಇವರೆಲ್ಲ ಬಂದ್ಬಿಟ್ಟು ನಮ್ಮ ದೇಶ ಬಂದ್ಬಿಟ್ಟು ಮುಕ್ತಿ ಲೋಕ, ಮೋಕ್ಷ ಲೋಕ, ಮೃತ್ಯು ಲೋಕ ಅಂತ ಹೆಸರು ಭಾರತ ದೇಶ. ನಮ್ಮ ಭಾರತ ದೇಶ ಬಂದು ಅಖಂಡ ಭಾರತ. ಇವಾಗ ಇರಾನ್ ಇದೆಯಲ್ಲ, ಪರ್ಷಿಯಾ ಅಷ್ಟಂಕ ಇತ್ತು. ಈ ಕಡೆ ಕಾಂಬೋದಿ ರಾಜ ಅಂತ ಅಷ್ಟಂಕ ಇತ್ತು. ಸಿಂಗಪೂರ್ ಬಂದು ಸಿಂಹಪುರ ಅಂತ ಇತ್ತು. ಮಲೇಷ್ಯಾ ಇದೆಲ್ಲ ನಮ್ಗೆ ಸೇರಿತ್ತು. ನಮಗೆ ಅಮೆರಿಕಾ ಬಂದು ಅವರೆಲ್ಲ ಕುಬೇರ ಲೋಕದಿಂದ ಬಂದಿದ್ದವರು. ಕುಬೇರ ಲೋಕದಿಂದ. ಇವಾಗ ಅವ್ರು ಕುಬೇರ ಲೋಕ, ಅವರು ಈಗ ಡೆತ್ ಆದರೆ ಅವ್ರು ಕುಬೇರ ಲೋಕ ಹೋಗ್ತಾರೆ. ಅವ್ರಿಗೆ ನಮ್ಮ ಥರ ಯಾವುದು ಅವ್ರ ಲೈಫೇ ಬೇರೆ ಅಲ್ವಾ. ಹೌದು, ಅವ್ರ ಶಾಸ್ತ್ರ ಎಲ್ಲ ಸಂಪ್ರದಾಯ ಎಲ್ಲ ಏನಿಲ್ಲ. ಹೆಂಗಂದ್ರೆ ಹಂಗೆ ಮಜಾ ಮಾಡು, ಕುಡಿದ್ಬಿಡು, ಚೆನ್ನಾಗಿರು, ಎಂಜಾಯ್ ಮಾಡು, ಸಂಪಾದನೆ ಮಾಡು ಅಷ್ಟೇ.
ಮಂಡೇ ಟು ಫ್ರೈಡೇ ಸಂಪಾದನೆ ಮಾಡ್ತಾರೆ, ಸ್ಯಾಟರ್ಡೆ ಸಂಡೇ ಹೋಗ್ತಾರೆ, ಕಳಿಸ್ತಾರೆ ದುಡ್ಡನ್ನ, ಎಂಜಾಯ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಮದುವೆ ಆಚಾರ ಇಲ್ಲ, ಏನಿಲ್ಲ ಅವ್ರಿಗೆ ಅಲ್ಲಿ. ಹೌದು. ಅದೇ ರೀತಿ ಈಗ ಬೇರೆ ಬೇರೆ ದೇಶದಲ್ಲಿರುವಂಥವ್ರು ಬೇರೆ 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 ಲೋಕದಿಂದ ಬಂದಿರೋರೆಲ್ಲ ಬಂದಿರೋರು. ಉದಾಹರಣೆಗೆ ಹೇಳೋದಾದ್ರೆ ಅಣ್ಣ, ಅದು ಒಂದು ಸಾಕು, ಇನ್ನೊಂದು ಬೇಳೆ ಇದೆಲ್ಲ ಸೂಕ್ಷ್ಮವಾಗಿದೆ, ಅದು ಹೇಳಿ ನಾವು ಸಿಕ್ಕಾಕೊಡೋದು ಬೇಡ. ಸ್ವಲ್ಪ ಹೇಳಿ. ಈ ದೈತ್ರು ಬಂದ್ರ ಈ ಕಡೆ? ಹೌದು, ಎಲ್ಲರೂ ಇದ್ದಾರೆ. ದೈತ್ರು ಬಂದು ಈಗ ಇಲ್ಲಿ ನಮ್ಮಲ್ಲಿ ದೈತ್ರು ಇದಾರೆ ಮಿಕ್ಸ್ ಆಗಿ ಎಲ್ಲ ಇವಾಗ ನಮ್ಮಲ್ಲಿ ಎಲ್ಲರೂ ಇದ್ದೀವಿ ನಾವು. ಅದನ್ನ ಗುರುತು ಮಾಡ್ಲಿಕ್ಕೆ ಆಗುತ್ತೆ. ಅದು ಏನಾಯ್ತಂದ್ರೆ ಈ ಪ್ರಾಣಿಗಳೆಲ್ಲ ಇದೆಯಲ್ಲ, ಈ ಮರಗಳೆಲ್ಲ, ಅವೆಲ್ಲ ಸರ್ಟನ್ ಏಜ್ ಇದೆ. ಅದಾದ್ಮೇಲೆ ಆ ಆತ್ಮಗಳು ಬೇರೆ, ಅದೇ ಚತುರ್ಮುಖ ಬ್ರಹ್ಮ ಸೃಷ್ಟಿ ಮಾಡಿದ್ರು. ಅವರು ಚತುರ್ಮುಖ ಬ್ರಹ್ಮಕ್ಕೆ ಲೋಕಕ್ಕೆ ಬರ್ತಾರೆ. ಅವ್ರುಗಳು ಹೋಗಿ ಚತುರ್ಮುಖ ಬ್ರಹ್ಮ ಹತ್ರ ಕೇಳ್ಕೊಂಡ್ರು, ನಮಗೂ ಒಂದು ಮನುಷ್ಯ ಬರ್ತ್ ಕೊಡಿ, ನಾವು ಸ್ವಲ್ಪ ಎಂಜಾಯ್ ಮಾಡಬೇಕು ಅಂತ. ಸೊ ಅವ್ರು ಏನು ಮಾಡ್ತಾರೆ, ಸರಿ ಅಂತ ಆ ಬ್ರಹ್ಮ ಒಂದೇ ಒಂದು ಬರ್ತು, ನಿಮಗೆ ವರ ಕೊಡ್ತೀನಿ ಅಂತ ಹೋಗಿ ಅಂತಾರೆ. ಅವ್ರು ಬಂದು ಹುಟ್ಟಿದ್ದಾರೆ. ಅದಕ್ಕೆ ನಮ್ಮದು ಪಾಪ್ಯುಲೇಷನ್ ಡಬಲ್ ಆಗಿರೋದು. ಅವರು ನೋಡಿ, ಇವಾಗ ನೀವು ಕೆಲವ್ರು ನೋಡಿದ್ರೆ ಅವ್ನು ಕತ್ತೆ ಥರ ಇದು ಮಾಡ್ತಾನೆ, ಬಿಹೇವ್ ಮಾಡ್ತಾನೆ, ಅವ್ನು ನಾಯಿ ಥರ ಬೊಗಳ್ತಾನೆ, ಅವ್ನು ಕೋತಿ ಥರ ಬಿಹೇವ್ ಮಾಡ್ತಾನೆ. ಸೊ ಅವ್ನು ಕೋತಿಯಾಗಿದ್ದ, ಇವಾಗ ಮನುಷ್ಯನಾಗಿದ್ದಾನೆ. ಇದಕ್ಕೆ ಸ್ವಾಮಿ ವೆಂಕಟಪ್ಪ ಅಂತ ಒಬ್ರು ಇದ್ದರು ಕುಣಿಗಲ್ಲಲ್ಲಿ, ತುಂಬ ಅದ್ಭುತವಾಗಿ ಒಂದು ಶಿವಯೋಗಿ ಅವರು. ಅಷ್ಟು ಒಳ್ಳೆ ಸ್ಪಿರಿಚುವಲ್. ನಮ್ಮ ಗುರು ಅಮರ ಅವರೇ ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಈ ವ್ಯಕ್ತಿ ಇವರಂತ. ಸೊ ಅವರು ನಮ್ಮ ಹಲ್ಸೂರಿಗೆ ಬಂದಿದ್ದರು ಒಂದು ಸತಿ ನಮ್ಮನ್ನು ಬೀಟ್ ಮಾಡೋಕ್ಕೆ. ಸೊ ಬಸ್ ಸ್ಟಾಪ್ ಹತ್ರ ನಿಂತಿದ್ವಿ ನಾವು. ನಮ್ಮಿಂದ ಸ್ವಲ್ಪ ದೂರ ಕೆಲವು ಹುಡುಗರಿದ್ದರು, ಕಿರ್ಚ್ಕೊಂಡು ಓ ಅಂತ ಗಲಾಟೆ ಮಾಡ್ತಾಯಿದ್ರು. ಸ್ವಾಮಿ ವೆಂಕಟಪ್ಪ ನೋಡ್ಬಿಟ್ಟು, ನೋಡು ಅವರೆಲ್ಲ ಪ್ರಾಣಿಗಳಪ್ಪ, ಅವರು ಮನುಷ್ಯ ಜನ್ಮ ತೊಗೊಂಡಿದ್ದಾರೆ, ಸ್ವಾಮಿ ಹೆಂಗೆ ಹೇಳ್ತೀರಾ, ಅವ್ರು ಹಿಂಗೆ ಅಲ್ಗ ಮಾಡಿಬಿಟ್ಟು ಹಿಂಗೆ ಕೆಳಗಡೆಯಿಂದ ನೋಡಿ ಅಂದರು. ನೋಡ್ತೀರಾ ಅವರೆಲ್ಲ ಒಬ್ರೊಬ್ರು ಒಂದೊಂದು ಪ್ರಾಣಿ ಥರ ಇದ್ದಾರೆ. ಹೌದಾ? ಅಷ್ಟು ಪವರ್ ಅವರಲ್ಲಿತ್ತು. ಅದು ನಮ್ಮ ಗುರುಗಳಿಗೆ ಗೊತ್ತಿತ್ತು ಈ ಥರ ಒಂದು ವಿಚಾರ. ಆಮೇಲೆ ಇದು ಟೆಲಿಪತಿಲಿ ಮಾತಾಡೋದು ಅಂತ ಹೇಳ್ತಾರೆ, ಅದೆಲ್ಲ ಸಿದ್ಧಿಗಳು. ಇವಾಗ ನೀವು ಧ್ಯಾನ ಮಾಡ್ತಿರಲ್ಲ, ಒಂದೊಂದು ಚಕ್ರಕ್ಕೆ ಒಂದೊಂದು ಸಿದ್ಧಿಗಳು ರಿಲೀಸ್ ಆಗುತ್ತೆ. ಅವಾಗ ಅದೆಲ್ಲ ಒಳ್ಳೇದಿಗೆ ಯೂಸ್ ಮಾಡಬೇಕು. ಟೆಲಿಪತಿ, ಟೆಲಿಪೋರ್ಟಿಂಗು, ಕ್ಲೇರ್ ವಾಯಿನ್ಸು, ಇದೆಲ್ಲ ನಿಮಗೆ ಬರ್ತದೆ ನಿಮಗೆ. ಆಮೇಲೆ ಕೆಲವು ಸೂಚನೆಗಳು ನಿಮಗೆ ಮುಂಚೆ ಏನಾಗ್ತಿದೆ ಅಂತ ಗೊತ್ತಾಗ್ತದೆ. ಅದೆಲ್ಲ ನಿಮ್ಮ ಸಾಧನೆ ಮಾಡ್ತಾ 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 ನಮ್ಮಲ್ಲಿ ಅದೆಲ್ಲ ಆ್ಯಪ್ಸ್ ಓಪನ್ ಆಗ್ತದೆ. ಈಗ ತುಂಬ ಜನ ಪ್ರಶ್ನೆ, ಇಂಡಿಯಾದಲ್ಲೇ ಭಗವಂತ ನಿಲ್ಲಿಸಿರೋದ, ಬೇರೆ ಕಂಟ್ರಿಲಿ ಇಲ್ವಾ? ಅಲ್ಲ, ನಮ್ಮದು ಸನಾತನ ಧರ್ಮ ಕಲಿಯುಗ ಬಿಗಿನಿಂಗ್ನಲ್ಲಿ ಒಂದು 2000 ಇಯರ್ಸ್ ತನಕ ಇಡೀ ಭೂಲೋಕ ಸನಾತನ ಧರ್ಮ ಇತ್ತು. ಎಲ್ಲ ಕಡೆ ನಮ್ಮ ಧರ್ಮ ಇತ್ತು. ಭೂಮಂಡಲ. ಆಮೇಲೆ ಎಲ್ಲ ರಿಲಿಜನ್ಸ್ ಬಂತು, ಎಲ್ಲ ಚೇಂಜ್ ಆಯಿತು. ಅದು ಇವಾಗ ಕೆಲವು ವರ್ಷದಲ್ಲಿ ಎಲ್ಲ ಹೊಟ್ಟೋಗ್ತದೆ. ಎಲ್ಲ ರಿಲಿಜನ್ಸು ಬರೀ ಸನಾತನ ಧರ್ಮ ಉಳಿತದೆ. ಅದಕ್ಕೆ ಕಲ್ಕಿ ಭಗವಾನ್ ಬರೋದು, ಅವರು ಆ ಧರ್ಮವನ್ನು ಸ್ಥಾಪಿತ ಮಾಡ್ತಾರೆ. ಸನಾತನ ಧರ್ಮ ಅಂದರೆ ಏನು, ಯಾವ ಧರ್ಮ ಇದು ಅಂತ ಜನ ಕೇಳ್ತಾರೆ. ಸನಾತನ ಧರ್ಮ ಅಂದರೆ ಒಂದು ಮನುಷ್ಯ ಈ ಭೂಲೋಕದಲ್ಲಿ ಹುಟ್ಟ ಮೇಲೆ ಹೆಂಗೆ ನಡ್ಕೋಬೇಕು ಅಂತ, ಅದು ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಯಾವ ಧರ್ಮ ಸೇರುತ್ತೆ ಅಂತ ಕೇಳ್ತಾ ಇದ್ದಾರೆ. ಧರ್ಮ ಅಲ್ಲ, ನಮ್ಮದು ಇಟ್ ಈಸ್ ಎ ವೇ ಆಫ್ ಲೈಫ್. ಅಂದರೆ ನೀವು ಹೆಂಗಿರಬೇಕು ಅಂತ ಒಂದು ಸೃಷ್ಟಿ ಇದೆ, ಹೇಳ್ಕೊಡದೆ ಅದು ಋಷಿಗಳು ನಮಗೆ ಕೊಟ್ಟಿದ್ದಾರೆ. ಅದನ್ನು ತಿಳ್ಕೊಂಡು ನೀವು ಬಾಳ್ಬೇಕು. ನೀವು ಅದೆಲ್ಲ ನಮ್ಮಲ್ಲಿ ಕ್ಯಾಸ್ಟ್ ಇರಲಿಲ್ಲ, ರಿಲಿಜನ್ ಇರಲಿಲ್ಲ, ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇಲ್ಲ, ಏನೂ ಇರಲಿಲ್ಲ. ಈ 2000ನಲ್ಲಿ ಯಾವಾಗ ಈ ಇಸ್ಲಾಮಿಕ್ ಇನ್ವೇಷನ್ ಬಂತೋ ಆವಾಗ ನಮ್ಮ ದೇಶ ಎಲ್ಲ ಅಲ್ಲೋಕಲ್ ಆಗಿ ಬೇರೆ ಬೇರೆ ಥರ ಎಲ್ಲ ಚೇಂಜ್ ಆಗೋಯ್ತು. ಅಷ್ಟು ಮುಂಚೆ ಎಲ್ಲ ಒಂಥರ ಎಲ್ಲ ಒಂದೇ ಇತ್ತು. ಸನಾತನ ಧರ್ಮ ಇತ್ತು ಅಷ್ಟೇ.